ದರ್ಶನ್ ಸರ್ನ ಹೆಂಗ್ ಅರೆಸ್ಟ್ ಮಾಡಿದ್ರು? ಯಾಕಂದ್ರೆ ಅವರು VIP, ಅದ್ರ ಜೊತೆಗೆ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೆಂಗ್ ಗೊತ್ತಾಯ್ತು? ಈಗ ಹೋಗಿದ್ದವರು 3 ಜನ ಸರೆಂಡರ್ ಆಗಿದ್ರು. ಬಟ್ ಅವರು ಬಾಯಿ ಬಿಟ್ಟಿಲ್ಲ ಅಂತ ಅಂದಾಗ ದರ್ಶನ್ ಸರ್ ಇದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು? ಅವ್ರು ಅಕಸ್ಮಾತ್ ಹೇಳಿದ್ರು ಕೂಡ ದರ್ಶನ್ ಸರ್ನ ಸುಮ್ನೆ ಅರೆಸ್ಟ್ ಮಾಡಕ್ ಆಗುತ್ತಾ ಪೊಲೀಸರು? ಯಾಕಂದ್ರೆ ಗೊತ್ತು ದರ್ಶನ್ ಸರ್ ಫ್ಯಾನ್ ಬೇಸ್ ಹೆಂಗಿದೆ ಅಂತ. ಸುಮ್ನೆ ಅರೆಸ್ಟ್ ಮಾಡಿದ್ರೆ ಅವರೇ ತಗೊಳಕೋತಾರೆ ಅಂತ. ಬಟ್ ಅವ್ರಿಗೆ ಬಂದಿದ್ದ ಮಾಹಿತಿ ಏನು? ಈ 3 ಜನ ಏನು ಸರೆಂಡರ್ ಆಗಿದ್ರಲ್ಲ, ಅವ್ರದ್ದು ಕಾಲ್ ಹಿಸ್ಟ್ರಿ ನೋಡಿದಾಗ ದರ್ಶನ್ ಸರಿಗೆ ತುಂಬಾ ಅಂದ್ರೆ ತುಂಬಾ ಫೋನ್ಗಳು ಹೋಗಿದೆ. ನೀವ್ ಇನ್ನೂ ಕೇಳ್ಬೋದಪ್ಪ, 1000 ಜನ ಅಭಿಮಾನಿಗಳು ಇರ್ತಾರೆ, ಸುಮ್ನೆ ಮಾಡ್ತಿರ್ತಾರೆ, ಪಾಪ ಅವರು ಎತ್ತಿರ್ಬೋದು ದರ್ಶನ್ ಸರ್ ಅಂತ ನೀವು ಅನ್ಕೋಬಹುದು. ಇಲ್ಲಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಏನು ಅಂತನಾ? CDR ಅಂತ, ಅಂದ್ರೆ ಕಾಲ್ ಟ್ರೇಸಿಂಗ್ ಟೆಕ್ನಾಲಜಿ ಅಂತ. ಬನ್ನಿ ಈ ಕಾಲ್ ಟ್ರೇಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಲ್ ಟ್ರೇಸಿಂಗ್ ಹೆಂಗ್ ವರ್ಕ್ ಆಗುತ್ತೆ, ಈ ಕಾಲ್ ಟ್ರೇಸಿಂಗ್ ಟೆಕ್ನಾಲಜಿ ಏನು, ಹೆಂಗ್ ಯೂಸ್ ಮಾಡಿದ್ದಾರೆ ಅಂತ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಯಶುಗೌಡ್ರು, ಕನ್ನಡದ ಟೆಕ್ ಗೌಡ್ರು ಚಾನಲ್ಗೆ ಸ್ವಾಗತ. ಲೊಕೇಶನ್ ಟ್ರೇಸಿಂಗ್ ಬಂದ್ಬಿಟ್ಟು 2 ಥರ ನಡೆಯುತ್ತೆ. ಒಂದು GPS ಟ್ರ್ಯಾಕಿಂಗು, ಇನ್ನೊಂದು ಕಾಲ್ ಟ್ರ್ಯಾಕಿಂಗು. ಈ GPS ಟ್ರ್ಯಾಕಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಲೈಕ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಈಗ ಕರೆಂಟ್ ಲೊಕೇಶನ್ ಅಥವಾ ಲೈವ್ ಲೊಕೇಶನ್ ವಾಟ್ಸಪ್ ಅಲ್ಲಿ ಆರಾಮಾಗಿ ಕಳಿಸ್ತೀವಿ ನಾವು. ಆ ಲೈವ್ ಲೊಕೇಶನ್ ನ ಕಂಡಿಡ್ಕೊಂಡು ನಮ್ಮನ್ನ ನೋಡ್ತಾರೆ. ಈಗ ದರ್ಶನ್ ಸರ್ ಏನು ಕಳಿಸಿರೋದು ಇಲ್ಲ ಲೈವ್ ಲೊಕೇಶನ್ ಅಥವಾ ಕರೆಂಟ್ ಲೊಕೇಶನ್ ಸಹ ಕಳಿಸಿರಲ್ಲ. ಅದಾದ್ಮೇಲೆ ಲೊಕೇಶನ್ ಸುಮ್ನೆ ಯಾರು ಆನು ಮಾಡಿರಲ್ಲ. ಇಲ್ಲ ಥರ್ಡ್ ಪಾರ್ಟಿ ಆ್ಯಪ್ಸ್ ಯೂಸ್ ಮಾಡೋದಕ್ಕೆ, ಈಗ ಯಾರೇ ಅಂದ್ರು ದೊಡ್ಡ ದೊಡ್ಡ ಸ್ಟಾರ್ಸ್ಗಳೆಲ್ಲ ಐಫೋನೇ ಯೂಸ್ ಮಾಡೋದು. ಐಫೋನಲ್ಲಿ ಥರ್ಡ್ ಪಾರ್ಟಿ ಆ್ಯಪ್ಸ್ನೇ ಯೂಸ್ ಮಾಡೋಕ್ಕಾಗಲ್ಲ ಅಂದಮೇಲೆ ಯಾರು ಲೊಕೇಶನ್ ಸುಮ್ನೆ ಸ್ಪೈ ಈ ಥರ ಎಲ್ಲ ಬಿಡಕ್ಕೂ ಆಗಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಇನ್ನ ಲೊಕೇಶನ್ ಟ್ರೇಸಿಂಗ್ ಅಲ್ಲಿ ವೇರಿ ಇದ್ದೇ ಇರುತ್ತೆ. ಮಿನಿಮಮ್ ಅಂದ್ರೆ 20 ಮೀಟರ್ಸ್ ಅಷ್ಟು ವೇರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಲ್ ಟ್ರೇಸಿಂಗು. ಈ ಕಾಲ್ ಟ್ರೇಸಿಂಗ್ ಹೆಂಗ್ ವರ್ಕ್ ಆಗುತ್ತೆ? ಈಗ ಇಲ್ಲೂ 2 ತರ ಬರುತ್ತೆ. ಏನು ಅಂತನಾ? ಈಗ ಕಾಲ್ ಟ್ರೇಸಿಂಗ್ ಅಲ್ಲಿ ಕೆಲವರು ಕೇಳ್ಬೋದು, ನಾನು ನೋಕಿಯಾ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಹೆಂಗ್ ಕಾಲ್ ಟ್ರೇಸಿಂಗ್ ಇರುತ್ತೆ? ಅಥವಾ ನಾನು ಒಂದು ಒಳ್ಳೆ ಫೋನೇ ಯೂಸ್ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಹೆಂಗ್ ಕಾಲ್ ಟ್ರೇಸಿಂಗ್ ಆಗುತ್ತೆ ಅಂತ. ಕಾಲ್ ಟ್ರೇಸಿಂಗ್ ಅಂತ ಅಂದ್ರೆ ಯಾವ ತರ ಅಂತಂದ್ರೆ, ಈಗ ಈಗ ಒಬ್ಬ ವ್ಯಕ್ತಿ ಸರೆಂಡರ್ ಆಗಿರೋದು ಸಹ ಒಂದು ಲಾಸ್ಟ್ ಲೊಕೇಶನ್ ಅಂದ್ರೆ ಯಾವಾಗ ನೆಟ್ವರ್ಕ್ ಕನೆಕ್ಟ್ ಆಗಿರುತ್ತಲ್ಲ, ಆ ಒಂದು ನೆಟ್ವರ್ಕ್ ಕನೆಕ್ಷನ್ ಬಂದ್ಬಿಟ್ಟು ಆ ಟೈಮಲ್ಲಿ ಯಾವ ಟವರಿಗೆ ಆಗಿದೆ ಅಂತ ನೋಡ್ತಾರೆ. ಯಾವ ಟವರಿಗೆ ಪರ್ಟಿಕ್ಯುಲರ್ ಆಗಿ, ಅದೇ ಟವರ್ಗೆ ಸಿಮಿಲರ್ ಅಥವಾ ಅದೇ ಟವರ್ ನಿಯರ್ ಬೈ ಅಲ್ಲಿ ಇನ್ನೊಬ್ಬರು ವ್ಯಕ್ತಿ ಮೇಲೆ ಹೇಳಿರೋದನ್ನ ಅದು ಸಹ ಅಲ್ಲೇ ಇತ್ತು ಅಂದ್ರೆ ಅದನ್ನ ಓಕೆ ಈ ಟವರ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈಗ ಹೇಳಕ್ಕಾಗಲ್ಲ, ಇನ್ನೂ ಒಂದ್ ಕಡೆ ಟವರ್ ಇರ್ತಾರೆ. ನಮ್ಗೆ ಈಗ ನಾನು ಹೇಳ್ತಿರೋದು ಜಸ್ಟ್ ಎಕ್ಸಾಂಪಲ್ ಫಾರ್ ದರ್ಶನ್ ಸರ್ದು ಕಾಂಟ್ರವರ್ಸಿನ ಯೂಸ್ ಮಾಡ್ಕೊಂಡೆ ಬಟ್ ನಾವು ತಿಳ್ಕೊಬೇಕಾದ್ರೆ ಟೆಕ್ನಾಲಜಿ. ಈಗ ಟೆಕ್ನಾಲಜಿಗೆ ಅಂತ ಬಂದಾಗ, ಈಗ ನೋಡಿ ಒಂದು ಟವರ್ ಇರುತ್ತೆ. ಆ ಟವರ್ ಇಂದ ಒಂದು ಪರ್ಸನ್ ಬಂದ್ಬಿಟ್ಟು 5 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. 5 ಕಿಲೋಮೀಟರ್ ದೂರ ಅಂತಂದ್ರೆ ನಾರ್ತ್ ಅಲ್ಲೇ ಇರ್ತಾರೆ, ವೆಸ್ಟ್ ಅಲ್ಲೇ ಇರ್ತಾರೆ, ಈಸ್ಟ್ ಅಲ್ಲೇ ಇರ್ತಾರೆ, ಸೌತ್ ಅಲ್ಲೇ ಇರ್ತಾರೆ ಅಂತ ಹೇಳಕ್ ಬರಲ್ಲ. ಅವ್ರು ಯಾವ ರೇಡಿಯಸ್ ಎಲ್ಲರೂ ಇರ್ಬೋದು. ಈಗ ಒಂದು ಇಷ್ಟು ಟವರ್ ಇದೆ ಅಂತಂದ್ರೆ ಈ ಸುತ್ತಳತೆ 5 ಕಿಲೋಮೀಟರ್ ಏನಿದೆ ಎಲ್ಲರೂ ಇರ್ಬೋದು. ಈಗ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇನ್ನೊಂದು ಟವರ್ನ ಯೂಸ್ ಮಾಡ್ಕೋತಾರೆ. ಯಾಕಂದ್ರೆ ಒಂದು ಟವರಿಗೆ 2 ಕಡೆಯಿಂದನೂ ಸಿಗ್ನಲ್ ಬರ್ತಾ ಇರುತ್ತೆ. ಎಲ್ಲಿ ಜಾಸ್ತಿ ಸಿಗ್ನಲ್ ಇರುತ್ತೆ ಆ ಕಡೆಯಿಂದ ಹೇಳ್ಕೊಳುತ್ತೆ. ಈಗ ಈ ಪಾಯಿಂಟ್ ಇಂದ 5 ಕಿಲೋಮೀಟರ್ ಅಂದ್ರೆ ಇಲ್ಲಿ ತನಕ ಅನ್ಕೊಳ್ಳಿ. ಈಗ ಇಲ್ಲೊಂದು ಟವರ್ ಇದೆ, ಈ ಪಾಯಿಂಟ್ ಇಂದ 5 ಕಿಲೋಮೀಟರ್ ಅಂದ್ರೆ 10 ಕಿಲೋಮೀಟರ್ ರೇಡಿಯಸ್ ಆಗ್ಬಿಡುತ್ತೆ. ಈಗ ಅದನ್ನೇ ನಾವು, ಈ ಟವರ್ ಇಲ್ಲ ಹತ್ರ ಇರುತ್ತೆ, ಒಬ್ಬ ಪರ್ಸನ್ ಇಲ್ಲಿ ಇರ್ತಾನೆ, ಇಲ್ಲಿ ಟವರ್ ಇಲ್ಲ ಹತ್ರ ಇರುತ್ತೆ, ಇದು ಹತ್ರ ಇರುತ್ತೆ, ಇದು ದೂರ ಇರುತ್ತೆ. ಇವಾಗ ಏನಂತಾರೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರಬಹುದು, ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇರ್ಬೋದು ಅದಂತ ಕಂಡುಹಿಡಿಯಕ್ಕಾಯ್ತದ? ಇಲ್ಲ. ಯಾಕಂದ್ರೆ ಇಲ್ಲಿಂದ ನೀವೇನೋ ಒಂದು ಲೈನ್ ಕಂಡುಹಿಡಿದ್ಬಿಡ್ತೀರಾ. ಈ ಲೈನ್ ಇಂದ ಮುಂದೆ ಈ ಕಡೆ ಹಿಂದೆಯಿಂದ ಮುಂದಕ್ಕೆ ತನಕ ಲೈನ್ ಇದೆಯಲ್ಲ, ಅದನ್ನ ಹೆಂಗ್ ಕಂಡುಹಿಡಿತಾರೆ? ಅವಾಗ 3 ಟವರ್ ಬರುತ್ತೆ. 3 ಟವರ್ ಬಂದಾಗ 5 ಕಿಲೋಮೀಟರ್ ರೇಡಿಯಸ್ ಅಂತಾನೆ ಅನ್ಕೊಳೋಣ. ಈಗ ಎಲ್ಲೋ ಒಬ್ಬ ಇಲ್ಲಿರೋನು, ಈ ಟವರ್ ಬಂದ್ಬಿಟ್ಟು 1 ಕಿಲೋಮೀಟರ್ ದೂರದಲ್ಲಿರುತ್ತೆ, ಈ ಟವರ್ ಬಂದ್ಬಿಟ್ಟು 5 ಕಿಲೋಮೀಟರ್ ದೂರದಲ್ಲಿರುತ್ತೆ, ಈ ಟವರ್ ಬಂದ್ಬಿಟ್ಟು 2 ಕಿಲೋಮೀಟರ್. ಸರ್ಕಲ್ ರೇಡಿಯಸ್ ಹಾಕ್ಬಿಟ್ಟು ಒಂದು ಕಾಮನ್ ಏರಿಯಾ ಬರುತ್ತಲ್ಲ, ಅಲ್ಲಿ ಆ ವ್ಯಕ್ತಿ ಇದ್ದಾನೆ ಅಂತ ಹೇಳ್ಬೋದು. ಇದನ್ನೇ ಅವರು ಕಾಲ್ ಟ್ರೇಸಿಂಗ್ ಮುಖಾಂತರ ಕಂಡುಹಿಡಿದಿರೋಂಥದ್ದು. ಈಗ ಕಾಲ್ ಟ್ರೇಸಿಂಗ್ ಕಂಡುಹಿಡಿದ್ರು, ಆಯ್ತು. ಇದರಲ್ಲೂ ಏನು ಅಕ್ಯುರೇಟ್ ಇರುತ್ತಾ? ಇಲ್ಲ. ಯಾಕೆ ಅಂತಂದ್ರೆ, ಈಗ ನಂಬರ್ ಆಫ್ ಫ್ಲೋರ್ಸ್ ಇರುತ್ತೆ ಅಂತ, ಒಂದು 50 ಫ್ಲೋರ್ ಇರುತ್ತೆ ಅನ್ಕೊಳ್ಳಿ ಆ ಬಿಲ್ಡಿಂಗ್ ಅಲ್ಲಿ, ಆ ಏರಿಯಾದಲ್ಲಿ. ಏನಪ್ಪ ಪಕ್ಕ ಅಂದ್ರೆ ಏನು ಅಂತಂದ್ರೆ ಇವನು ಇದೇ ಲೊಕೇಶನ್ ಅಲ್ಲಿ ಇದ್ದ ಅಂತ ತೋರ್ಸಲ್ಲ, ಯಾವ್ದು ಇದೇ ಲೊಕೇಶನ್ ಅಲ್ಲಿ ಇದ್ರು ಅಂತಾನು ತೋರ್ಸಲ್ಲ. ಏನು ಕಾಲ್ ಟ್ರೇಸಿಂಗ್ ಅಲ್ಲಿ ಅಂತಂದ್ರೆ, ಆ ರೇಡಿಯಸ್ ಅಲ್ಲಿ ಇರ್ಬೋದು ಅಂತ ಒಂದು ಹೇಳ್ತಾರೆ. ಈಗ ಆ ರೇಡಿಯಸ್ ಅಲ್ಲಿ ಇರ್ಬೋದು ಅಂತ ಅಂದಾಗ, ಈಗ ಒಂದು 50 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ ಅಲ್ವಾ? ಆ 50 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಎಲ್ಲರೂ ಇರ್ಬೋದು. 24ನೇ ಫ್ಲೋರು, 50ನೇ ಫ್ಲೋರ್ ಅಲ್ಲೇ ಇರ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ, ನಿಮ್ದು ಯಾವ ಸಿಗ್ನಲ್ ಇರುತ್ತೆ ಅದ್ರ ಮೇಲೂ ಡಿಫರ್ ಆಗುತ್ತೆ. ಏನಂದ್ರೆ ಈಗ 2G
2G ಅಂತ ಅದಕ್ಕೆ ಅದರದ್ದೇ ಆದಂಥ ಸ್ಪೆಕ್ಟ್ರಮ್ ಇರುತ್ತೆ, ಅದರದ್ದೇ ಆದಂಥ ಒಂದು ರೇಂಜ್ ಇರುತ್ತೆ. ಸೇಮ್ ಅದೇ ಥರ 3Gಗೂ ಅಷ್ಟೇ, ನೆಕ್ಸ್ಟ್ 4Gಗೂ ಅಷ್ಟೇ ಅದರದ್ದೇ ಆದಂಥ ರೇಂಜ್ ಇರುತ್ತೆ. ನೆಕ್ಸ್ಟ್ ಈಗ 5Gಗೂ ಅಷ್ಟೇ ಅದರದ್ದೇ ಆದಂಥ ರೇಂಜ್. ಈಗ 5Gನೇ ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಸಿಗಲ್ಲ, 3rd ಫ್ಲೋರಲ್ಲಿ ಸಿಗುತ್ತೆ ಅಲ್ವಾ. ಈಗ 4Gನೂ ಅಷ್ಟೇ, ಸ್ಪೀಡ್ ಬಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು ಥರ ವೇರಿ ಆಗುತ್ತೆ, ಅದ್ರ ಬೇಸಿಸ್ ಮೇಲೂ ಕಂಡುಹಿಡಿಬೋದು. ಈಗ ಹೇಳ್ತಿದ್ದೆ 50 ಫ್ಲೋರ್ ಇರುತ್ತೆ, 50 ಫ್ಲೋರಲ್ಲಿ ಎಷ್ಟು ಯಾವ ಫ್ಲೋರಲ್ಲಿ ಇರ್ತಾರೆ ಅಂತ. ಸೊ ಅದು ಗೊತ್ತಾಗಲ್ಲ, ಅವಾಗ ಹ್ಯೂಮನ್ ಸರ್ಚ್ ಅನ್ನೋದು ಬಂದೇ ಬರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ಏರೋಪ್ಲೇನ್ ಮೋಡಲ್ ಇತ್ತು ಅಥವಾ ಸಿಮ್ಮೇ ಡೆಡ್ ಆಗಿತ್ತು ಅಂದರೆ ಬೇರೆ ಲೊಕೇಶನ್ಗೆ ಹೋಗೋಕ್ಕಿಂತ ಮುಂಚೆನೇ ಅವರು ಸಿಮ್ನ ಡೆಡ್ ಮಾಡಿ ಅಥವಾ ಏರೋಪ್ಲೇನ್ ಮೋಡಿಗೆ ಹಾಕಿದ್ರು ಅಂತಂದರೆ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸಿಮ್ಮೇ ಆನ್ ಆಗಿಲ್ಲ ಅಂದರೆ ಸೊ ಟವರ್ಗೂ ಅದಕ್ಕೂ ಕನೆಕ್ಷನ್ನೇ ಬರೋಲ್ಲ. ಸೊ ಲಾಸ್ಟ್ ನಿಮ್ಮದು ಯಾವಾಗ ಆ ಸಿಮ್ಮು ಕನೆಕ್ಟ್ ಆಗಿತ್ತು ಆ ಲೊಕೇಶನ್ನ ತೋರಿಸುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಎಕ್ಸಾಕ್ಟಾಗಿ ನಿಮ್ಮೊಂದು ಲೊಕೇಶನ್ ಕಂಡುಹಿಡಬೇಕು ಅಂದರೆ IP ಅಡ್ರೆಸ್. ಅದಕ್ಕೆ ಹೇಳೋದು ಬ್ರೌಸ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ ಅಂತ. ಈ ಅಕ್ಸೆಪ್ಟ್ ಕುಕೀಸ್ ಅಂತೆಲ್ಲ ಬರುತ್ತಲ್ಲ ಬ್ರೌಸಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ವೆಬ್ಸೈಟಿಗೆ ಹೋದಾಗ ಅಕ್ಸೆಪ್ಟ್ ಕುಕೀಸ್ ಅಂತ ಬರುತ್ತೆ ನೋಡಿ. ಆ ಕುಕೀಸ್ನ ಅಕ್ಸೆಪ್ಟ್ ಮಾಡೋದ್ರಿಂದ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ಅಂತ ಅರ್ಥ. ಅಂದರೆ IP ಅಡ್ರೆಸ್ ಹೋಗುತ್ತೆ. IP ಅಡ್ರೆಸ್ ಜನರೇಟ್ ಆಗೋದು ಯುನೀಕ್ ಅಂದರೆ ಯುನೀಕ್ IP ಅಡ್ರೆಸ್. ಯಾಕಂದರೆ ಒಬ್ಬೊಬ್ರಿಗೂ ಒಂದೊಂದು IP ಅಡ್ರೆಸ್, ಒಂದೊಂದು ಮೊಬೈಲ್ಗೂ ಒಂದೊಂದು IP ಅಡ್ರೆಸ್. ಎಲ್ಲಿ ಕುತ್ಕೊಂಡು ಈ ಒಂದು ನೆಟ್ವರ್ಕ್ಲಿಂದ ಎಲ್ಲಿಂದ ಬ್ರೌಸ್ ಮಾಡಿದ್ದಾನೆ ಅದು ಎಲ್ಲ ಡೀಟೇಲ್ಸು ಸಹ ಹೋಗುತ್ತೆ. IP ಅಡ್ರೆಸ್ ಇಟ್ಕೊಂಡು ಬೇಕಾದ್ರೆ ಆರಾಮಾಗಿ ಹುಡುಕ್ಬೋದು. ಇಲ್ಲಿ ಬಂದಿರೋದು ಕಾಲ್ ಟ್ರೇಸಿಂಗ್ ಅಂತ ಒಂದು ಪೊಲೀಸವ್ರು ಹೇಳಿರೋ ಮೆಥಡು. ನಾವು ತಿಳ್ಕೊಬೇಕಾಗಿರೋದು ಇಲ್ಲಿ ಸರ್ ಕಾಂಟ್ರವರ್ಸಿ ಇಲ್ಲ, ಸರ್ ಪಾಸಿಟಿವ್ ಅಲ್ಲ, ಸರ್ ನೆಗೆಟಿವ್ ಅಲ್ಲ. ಜಸ್ಟ್ ಆ ಟೆಕ್ನಾಲಜಿ ಏನು ಯೂಸ್ ಮಾಡಿದ್ದಾರೆ ಅದನ್ನ ಮಾತ್ರ ನಾನು ಹೇಳಕ್ ಬಂದಿದ್ದೀನಿ. ಇಲ್ಲಿ ಬರೀ ನಾನು ಟೆಕ್ನಾಲಜಿ ಬಗ್ಗೆ ಮಾತ್ರ ಮಾತಾಡಕ್ಕೆ ಬಂದಿರೋದು. ನಾನು ಇಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಥವಾ ಹಿಂಗೆ ನಡೀತು ಅನ್ನೋದಕ್ಕೆ ನಾನು ಅವನಲ್ಲ. ಅಂದರೆ ನಾನೇನು ಜಡ್ಜಲ್ಲ, ಎಂಥದ್ದು ಅಲ್ಲ ನಾನು. ಈಗ ಏನಪ್ಪ ಅಂತಂದರೆ, ಸರ್ ಇನ್ನೊಂದು ಸನ್ನಿವೇಶ ಹಿಡ್ಕೊಂಡು ಆ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಮ್ಮ ಏನಾದ್ರು ಟೆಕ್ನಾಲಜಿ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ.